ಭೂಮಿಯ ನಡತೆ ಹೇಗಿದೆ ನೋಡಿ. ಅತಿವೃಷ್ಟಿ ಒಂದು ಕಡೆ, ಅನಾವೃಷ್ಟಿ ಒಂದು ಕಡೆ. ಈ ಮನಸ್ಸು ಬದಲಾವಣೆಗಳನ್ನು ಹೇಗೆ ನಿರೀಕ್ಷೆ ಮಾಡುತ್ತೆ ಅಂತ. ಒಳಶಾಂತಿ ನೆಲೆಸದು. ನಮಸ್ಕಾರ ಸ್ನೇಹಿತರೆ. ಈ ದಿನ ಒಂದು ಕವನ ಓದ್ತೀನಿ. ಪರ್ವ. ಈ ಮನಸ್ಸು ಬದಲಾವಣೆಗಳನ್ನು ಹೇಗೆ ನಿರೀಕ್ಷೆ ಮಾಡುತ್ತೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬದಲಾವಣೆಯ ನಿರೀಕ್ಷೆ ಇರುತ್ತೆ. ಪರ್ವ. ಒಳಮರ್ಮ ಅರಿಯದೊಡೆ ಒಳಶಾಂತಿ ನೆಲೆಸದು. ಅಶಾಂತಿಯ ಈ ನಾಡಲ್ಲಿ ಮತ್ತೆ ಬೀಡಲ್ಲಿ. ನೋಡಿ, ಒಳಮರ್ಮ ಅರಿಯದೊಡೆ, ಒಳಗಿನ ಮರ್ಮವನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀನಿರ್ತಕ್ಕಂಥ ಮರ್ಮ ಅಗಾಧವಾಗಿದೆ. ಆಸೆ ಆಕಾಂಕ್ಷೆಗಳು ನೂರಾರಿದೆ. ನಿನ್ನಲ್ಲೇ ನಾನಾ ಗೊಂದಲಗಳಿದೆ. ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಒಳಶಾಂತಿ ನೆಲೆಸದು. ನಿನ್ನ ದ್ವಂದ್ವಗಳನ್ನು, ನಿನ್ನ ತನವನ್ನು ನೀನು ಅರ್ಥ ಮಾಡ್ಕೊಳ್ಳಿದ್ರೆ ಶಾಂತಿ ಸಿಗೋದೇ ಇಲ್ಲ. ನೀವು ಹೊರಗಡೆ ಹುಡುಕ್ತಾ ಇದ್ದೀವಿ. ಮೊದಲು ನನ್ನನ್ನು ನಾನು ಅರ್ಥಕೋಬೇಕು. ಅಶಾಂತಿಯ ಈ ನಾಡಲ್ಲಿ ಬೀಡಲ್ಲಿ, ಈ ಪ್ರಕೃತಿಯಲ್ಲಿ, ಈ ನಾಡಲ್ಲಿ ಹುಡುಕಕ್ಕೆ ಆಗಲ್ಲ. ಅತಿವೃಷ್ಟಿ ಅನಾವೃಷ್ಟಿಗಳ ಸಂಯಮ ಮೀರಿದ ಭೂಮಿಯ ನಡತೆ. ಭೂಮಿಯ ನಡತೆ ಹೇಗಿದೆ ನೋಡಿ. ಅತಿವೃಷ್ಟಿ ಒಂದು ಕಡೆ, ಅನಾವೃಷ್ಟಿ ಒಂದು ಕಡೆ, ಜೋರು ಮಳೆ ಪ್ರವಾಹ ಒಂದು ಕಡೆ, ಬರದ ನಾಡು ಇನ್ನೊಂದು ಕಡೆ. ನೀರೇ ಇರಲ್ಲ. ಅತಿವೃಷ್ಟಿ ಅನಾವೃಷ್ಟಿಯ ಸಂಯಮ ಮೀರಿದ ಭೂಮಿಯ ನಡತೆ ಅರಿಯದಾಗಿದೆ ಈ ಹುಲುಮಾನವನಿಗೆ. ಭೂಮಿಯ ನಡತೆಯನ್ನು ಈ ಮನುಷ್ಯ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವಾಗ ಎಲ್ಲಾಗುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈ ಮನುಷ್ಯನಿಗೆ ಅರ್ಥ ಆಗುತ್ತಾ ಯಾಕೆ ಹಿಂಗಾಗುತ್ತೆ ಅಂತ? ಭಗವಂತನ ಅರಿಯಲಾರದೆ ಭಾವಗಳು ಬತ್ತಿ ಬೀದಿಯಲ್ಲಿ ರಕ್ತ ದೋಕುಳಿ ಹರಿಸುತ್ತಿವೆ. ಭಗವಂತನ ಅರಿಯಲಾಗದೆ ದೇವರನ್ನ ಜನಗಳೇ ಅರ್ಥ ಮಾಡಿಕೊಂಡೇ ಇಲ್ಲ. ಭಾವನೆಗಳು ಬತ್ತೋಗಿದೆ. ದೇವರಿಗಾಗಿ ಬೀದಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸ್ತಾ ಇದ್ದಾರೆ. ಭಗವಂತನ ಅರಿಯಲಾಗಿದೆ ಭಾವಗಳು ಬತ್ತಿ ಬೀದಿಯಲ್ಲಿ ರಕ್ತ ದೋಕುಳಿ ಹರಿಸುತ್ತಿವೆ. ನಂಬಿಕೆಯ ಹೆಸರಲ್ಲಿ ಮೌಢ್ಯದ ವೇಷಭೂಷಣ ತೊಟ್ಟು ನಾನು ನೀನುಗಳ ನಡುವೆ ರಾಕ್ಷಸರಾಗಿ, ಮೌಢ್ಯಗಳ ಹೆಸರಲ್ಲಿ, ನಂಬಿಕೆಗಳ ಹೆಸರಲ್ಲಿ ವೇಷಭೂಷಣ ಹಾಕ್ಕೊಂಡು ನಾನು ನೀನು, ನಾನು ಗ್ರೇಟು ನೀನು ಗ್ರೇಟು ಅಂತ ಮನಸ್ಸುಗಳ ದ್ವಂದ್ವದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ರಾಕ್ಷಸರಾಗಿ. ಭಾವನೆಗಳೇ ಇಲ್ಲ. ಭಾವಗಳಿದ್ದರೆ ಅವರು ನನ್ನವರು, ನಾನು ಅವರವರು ಅಂತ ನಂಬಿಕೆ ಬಂದಾಗ ಪ್ರೀತಿ ಉಕ್ಕಿ ಹರಿಯುತ್ತೆ. ಕೊನೆಗೆ ಸಿಗದು ಮುಂದಿನ ಪೀಳಿಗೆಗೆ ಬಿತ್ತಿ ಬೆಳೆಸಿದ ವಿಷವರ್ತುಳೆಗಳಿಂದ ಕೊಂದು ಬದುಕುವ ಕಾಲ ಕೈಬೀಸಿ ಕರೆಯುತ್ತಿದೆ ಧರ್ಮದ ಅಮಲಿನ ಸಾಮ್ರಾಜ್ಯದಲ್ಲಿ. ನೋಡಿ, ಕೊನೆಗೆ ಸಿಗದು ಮುಂದಿನ ಪೀಳಿಗೆಗೆ ಏನು ಕೊಡ್ತಾ ಇದ್ದೀವಿ ನಾವು? ಮನಸ್ಸಿನಲ್ಲಿ ಧರ್ಮಗಳ ಸಂಘರ್ಷದಲ್ಲಿ, ಧರ್ಮಗಳ ಸಂಘರ್ಷದಲ್ಲಿ ವಿಷ ಬೀಜ ಬಿತ್ತಾ ಇದ್ದೀವಿ. ಕೊಂದು ಬದುಕುವ ಕಾಲ, ಬೇರೆಯವರನ್ನ ಸಾಯಿಸಿ ನಾನು ಬದುಕಬೇಕು, ನನ್ನ ಧರ್ಮ ಉಳಿಬೇಕು ಅನ್ನತಕ್ಕಂಥ ಧರ್ಮದ ಅಮಲಿನ ಸಾಮ್ರಾಜ್ಯದಲ್ಲಿ ಕರಿತಾ ಇದ್ದಾರೆ ಎಲ್ಲರನ್ನ. ಮತ್ತೆ ಬದಲಾವಣೆಯ ಪರ್ವ ಶುರುವಾಗಿದೆ. ಮೃಗದಿಂದ ಮಾನವನಾಗಿ, ಮಾನವನಿಂದ ಮೃಗವಾಗಲು. ನೋಡಿ, ಈ ಕಾಲ ಹೆಂಗೆ ಬದಲಾವಣೆ ಆಗ್ತಾ ಇದ್ದಾರೆ. ಮತ್ತೆ ಬದಲಾವಣೆಯ ಪರ್ವ ಶುರುವಾಗಿದೆ. ಮೊದಲು ಮನುಷ್ಯ ಕಾಡಿನಿಂದ ನಾಡಿಗೆ ಬಂದ, ಪ್ರಾಣಿಗಳ ಜೊತೆ ಇದ್ದ, ಪ್ರಾಣಿ ಥರ ಇದ್ದವನು ನಾಡಿಗೆ ಬಂದು ಮನುಷ್ಯನಾದ. ಪುನಃ ಮನುಷ್ಯನಾಗಿ ಪುನಃ ಪ್ರಾಣಿ ಥರನೇ ಆಗ್ತಾ ಇದ್ದಾನೆ. ಬೇರೆಯವರನ್ನು ಕೊಂದು ಬದುಕಬೇಕು ಅನ್ನತಕ್ಕಂಥ ಚಿಂತನೆ ಅವನಲ್ಲಿ ತುಂಬಿಕೊಂಡಿದೆ. ಸತ್ಯ ತಿಳಿದರೂ ಸತ್ತಂತಿರಬೇಕು. ಸತ್ಯ ಹೇಳೋಕ್ಕಾಗೋದಿಲ್ಲ ನಾವು. ಒಂದು ಧರ್ಮದ ವಿರುದ್ಧವಾಗಿ ಮಾತಾಡಿದ್ರೆ ಏನು ಜಗಳಗಳು ಶುರುವಾಗ್ಬಿಡುತ್ತೆ. ಅದು ಸತ್ಯನ ಸುಳ್ಳು ಅನ್ನತಕ್ಕಂಥ ಚಿಂತನೆ ಮಾಡೋ ಮನೋಸ್ಥೈರ್ಯವೇ ಅವ್ರಿಗಿರೋದಿಲ್ಲ, ತಾಳ್ಮೆನೇ ಇರೋದಿಲ್ಲ. ನನ್ನ ಧರ್ಮಕ್ಕೆ ಹಿಂಗಂದ್ರು ಏನು ಜಗಳ ಸ್ಟಾರ್ಟ್ ಆಗುತ್ತೆ. ಸತ್ಯ ತಿಳಿದರೂ ಸತ್ತಂತಿರಬೇಕು, ತುತ್ತಿನ ಚೀಲ ತುಂಬಿಸಲು. ಎಲ್ಲ ಕಡೆ ನಾನಾ ವೇಷಗಳನ್ನು ಹಾಕೊಂಡು ಬದುಕ್ತಾ ಇದ್ದಾರೆ.
ಹೊಟ್ಟೆಪಾಡಿಗಾಗಿ. ಶಾಂತಿಯ ಚಿಂತನೆ ಸಾಧ್ಯವೇ ಇಲ್ಲ ಮನಸ್ಸಿಲ್ಲದ ಮೃಗಗಳ ನಡುವೆ. ಶಾಂತಿ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಎಷ್ಟು ಜನ ಶಾಂತವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಮನಸ್ಸಿಲ್ಲದ ಮೃಗಗಳ ನಡುವೆ ಕ್ರಾಂತಿಯಿಂದ ಸಾಧ್ಯ ಸಾಯಿಸಿ ಬದುಕಿ ಸಂತೋಷ ಪಡೆಯಲು. ಕ್ರಾಂತಿ ಮಾಡಿ ಸಾಯಿಸಿ ಬದುಕಬೇಕು ಅಂತ ಮನಸ್ಸುಗಳು ತವಕಿಸ್ತಾ ಇವೆ. ಈಗ ಈ ಬದಲಾವಣೆಯ ಪರ್ವ ಸ್ಟಾರ್ಟ್ ಆಗಿದೆ. ಮನಸ್ಸಿನ ಚಿಂತನೆಗಳು ಎಲ್ಲೆಲ್ಲಿ ನೋಡಿ ಧರ್ಮ ಯುದ್ಧಗಳು ಶುರುವಾಗಿದೆ, ಜಾತಿಯ ಯುದ್ಧಗಳು ಶುರುವಾಗಿದೆ, ಸಂಘರ್ಷಗಳು ಶುರುವಾಗಿದೆ. ಎಷ್ಟೊಂದು ಧರ್ಮಗಳು ಸಂಕೀರ್ಣವಾಗಿವೆ ಅಂದರೆ ಎಲ್ಲರೂ ಒಂದೇ ಅನ್ನತಕ್ಕಂಥ ಬರೀ ಬಾಯಿ ಮಾತನ್ನು ಹೇಳ್ತಾರೆ, ಹೃದಯದಿಂದ ಬರೋದೇ ಇಲ್ಲ. ಹೃದಯದಿಂದ ಬಂದು ಎಲ್ಲ ಧರ್ಮಗಳು ಒಂದೇ, ನಾವೆಲ್ಲರೂ ಮಾನವರು ಶಾಂತಿಯಿಂದ ಬದುಕಬೇಕು ಅಂತಕ್ಕ ಚಿಂತನೆ ಬಂದಾಗ ನಿಜವಾದ ಬದಲಾವಣೆ ಆಗುತ್ತೆ. ಅದು ಸಾಧ್ಯನಾ ಈ ಸೃಷ್ಟಿಯಲ್ಲಿ? ಈ ಬಗ್ಗೆ ಚಿಂತನೆ ಮಾಡಿದಾಗ ಒಂದು ಪುಟ್ಟ ಕವನ ಬರೆದೆ. ಈಗ ನಾನು ಇದ್ರ ಮುಖಾಂತರ ನಿಮಗೇನು ಹೇಳ್ತೀನಿ ಅಂದರೆ, ಇದೆಲ್ಲವನ್ನು ನೋಡಿದಾಗ ನನ್ನ ಮನಸ್ಸಿಗೆ ಬರುತ್ತೆ, ಅಯ್ಯೋ ಇಷ್ಟೊಂದು ವಿಕೋಪಕ್ಕೆ ಹೋಗ್ತಾ ಇದೆ ಮನುಷ್ಯನ ಚಿಂತನೆಗಳು, ನಾನೇನು ಮಾಡಬೇಕು? ಅದಕ್ಕೆ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಸಮಾಜವನ್ನು ಬದಲಾಯಿಸೋ ಬದಲು ನೀನು ಬದಲಾಗು, ಒಬ್ಬ ಕೆಟ್ಟವನು ಕಡಿಮೆ ಆಗ್ತಾನೆ ಅಂತ. ಈಗ ನಾವು ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ನಮ್ಮ ಬದಲಾವಣೆಯ ಪರ್ವ ಏನಪ್ಪ ಅಂದರೆ, ನಾನು ಎಲ್ಲರನ್ನು ಬದಲಾಯಿಸೋ ಮೊದಲು ನನ್ನನ್ನು ಬದಲಾಯಿಸಿಕೊಂಡು ಮನಸ್ಸಿನಲ್ಲಿ ಶಾಂತಿಯನ್ನು ನೋಡಬೇಕಷ್ಟೇ. ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸಮಾಜದ ಬಗ್ಗೆ, ಸಂಸಾರದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ಸರಿ ಮಾಡಿ ನಾನು ಸುಖವಾಗಿರ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಸೊ ನಾನು ಬದಲಾಗಬೇಕು. ಯಾವ ರೀತಿ ಬದಲಾವಣೆ? ನನ್ನೊಳಗೆ ನಾನೇ ಹೋಗಬೇಕು. ಅಂತರ್ಮುಖಿ ಸದಾ ಸುಖಿ. ಈ ಪರ್ವಕ್ಕೆ ನನ್ನ ಮನಸ್ಸು ರೆಡಿಯಾಗಬೇಕು. ಇದು ನನ್ನ ಚಿಂತನೆ ಮಾಡಬೇಕು. ಸಂಘರ್ಷಗಳು ಶುರುವಾಗ್ತಾ ಇದೆ, ಮನುಷ್ಯನ ಮನಸ್ಸುಗಳು ಮೃಗುವಾಗ್ತಾ ಇದೆ. ಇದನ್ನು ಬದಲಾಯಿಸೋಕ್ಕೆ ಯಾರೂ ಬಂದಿಲ್ಲ, ಬದಲಾಯಿಸೋಕ್ಕೆ ಆಗಿಲ್ಲ. ಬಂದವರೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಒಂದೊಂದು ಸಮಸ್ಯೆಯ ಗೊಂಚಲುಗಳನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ. ಅದು ದೊಡ್ಡದಾಗ್ತಾ ಇದೆ, ಗುಂಪುಗಳು ಜಾಸ್ತಿ ಆಗ್ತಾ ಇದೆ, ಜಗಳಗಳು ಜಾಸ್ತಿ ಆಗ್ತಾ ಇದೆ. ಭಗವಂತ ಶಾಂತಿಯ ಸ್ವರೂಪ ಅನ್ನತಕ್ಕಂಥ ಚಿಂತನೆಯೇ ಮರೆಯಾಗಿದೆ. ಅಶಾಂತಿಯಿಂದ ಶಾಂತಿಯನ್ನು ಹುಡುಕುವತ್ತ ಮನಸ್ಸುಗಳು ಹೋಗ್ತಾ ಇವೆ ಮೃಗವಾಗಿ. ಇಷ್ಟೇ ಈ ಕವನದ ತಾತ್ಪರ್ಯ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.